ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಣ್ಣ ಅವ್ರಿನ್ನೂ ಬಂದಿಲ್ಲ. ಅದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ಬಂದ್ರು. ಗೌತಮ್, ಗೋಡನ್ ಹತ್ರ ಹೋಗಿದ್ಯಾ? ಬೆಂಕಿ ಬಿತ್ತು ಅಂತ ಹೇಳಿದ್ರು, ಯಾರಿಗೂ ಏನೂ ಆಗಿಲ್ಲ ತಾನೆ? ಇಲ್ಲಮ್ಮ, ಆ ಥರ ಗಾಬರಿ ಪಡೋಂಥದ್ದೆಲ್ಲ ಏನೂ ಆಗಿಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದೆ, ಅದನ್ನ ಆರಿಸಿದ್ದಾರೆ. ನೀವು ಇನ್ ಟೈಮ್ ಕಾಲ್ ಮಾಡಿದ್ದು ಭಾಳ ಒಳ್ಳೇದಾಯ್ತಮ್ಮ. ಇಲ್ಲದೇ ಇದ್ರೆ ಕ್ಯಾಶುಯಾಲಿಟೀಸ್ ತುಂಬ ಆಗಿರೋದು. ನಥಿಂಗ್ ಟು ವರಿ, ಎವ್ರಿಥಿಂಗ್ ಇಸ್ ಆಲ್ ರೈಟ್. ಈಗ ಸಮಾಧಾನ ಆಯಿತು. ಎಲ್ಲಿ ಏನು ಅನಾಹುತ ಆಗುತ್ತಂತ ಟೆನ್ಷನಲ್ಲಿದ್ದೆ. ಮತ್ತೆ ನೀನೀಗ ಅಲ್ಲಿಂದ ತಾನೇ ಬರ್ತಾ ಇರೋದು? ಇಲ್ಲಮ್ಮ, ಆನಂದ್ ಹೇಳಿದ್ದೆ, ಅವನೇ ಎಲ್ಲ ನೋಡ್ಕೊಂಡಿದ್ದಾನೆ, ಅವನೇ ಅಪ್ಡೇಟ್ ಮಾಡಿದ್ದು. ನನಗೆ ಬೇರೆ ಕೆಲಸ ಇತ್ತು, ಆ ಕಡೆ ಹೋಗಿದ್ದೆ. ಏನು ಹೇಳ್ತಾ ಇದೆಯಾ ಗೌತಮ್? ನಮ್ಮ ಗೋಡೌನ್ಗೆ ಬೆಂಕಿ ಬಿದ್ದಿದೆ, ಅಲ್ಲಿಗೆ ಹೋಗದೆ ಬೇರೇನೋ ಕೆಲಸ ಅಂತ ಹೇಳ್ತಾ ಇದೆಯಾ? ಇದಕ್ಕಿಂತ ಇಂಪಾರ್ಟೆಂಟ್ ನೀನು ಬೇರೆ ಕೆಲಸ ಏನಿತ್ತು? ಇಲ್ಲಮ್ಮ, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಪರ್ಸ್ನಲ್ ಕೆಲಸನ? ಇದೇನು ಗೌತಮ್, ಮೊದಲನೇ ಸರಿ ಪರ್ಸ್ನಲ್ ಕೆಲಸ ಅದಿದು ಅಂತ ಹೇಳ್ತಾ ಇದೆಯಾ? ಅಲ್ಲ, ನನ್ನ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಬಿಡು. ಇಲ್ಲಮ್ಮ, ಅದು ಈ ಮಾನ್ಯ ತಂಗಿ ಧನ್ಯ ಫೋನ್ ಮಾಡಿದ್ಲು. ಏನು, ಅವಳು ಮತ್ತೆ ಫೋನ್ ಮಾಡಿದ್ಲಾ? ಈ ಮಾನ್ಯ ಸಮಸ್ಯೆ ಮುಗೀತು ಅಂದರೆ ಈಗ ಅವಳು ತಂಗಿ ಧನ್ಯ ಸಮಸ್ಯೆ ಶುರುವಾಯಿತು. ಅಲ್ಲ, ಇದರಿಂದ ನಮಗೆ ಮುಕ್ತಿ ಇಲ್ವಾ? ಇಲ್ಲಮ್ಮ, ಅದೇನೋ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಅರ್ಜೆಂಟ್ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಅಲ್ಲ, ಅವಳು ಯಾರು ಅಂತ ಗೊತ್ತಿದ್ದು ನೀನು ಅವಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ಯಲ್ಲ, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವೇನು ಮಾಡಬೇಕಾಗಿತ್ತು? ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತಮ್ಮ. ಅಲ್ಲಿ ಅಪಾಯ ಆಗುವಂಥದ್ದೆಲ್ಲ ಏನೂ ಇರಲಿಲ್ಲ. ಯಾವುದಕ್ಕೂ ಇರಲಿ ಅಂತ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಕರ್ಕೊಂಡೋಗಿದ್ದೆ. ಹಾಗಾದರೆ ಸರಿಯಪ್ಪ. ಮತ್ತೆ ಅವಳು ನಿನಗೆ ಸಿಕ್ಕಿದ್ಲಾ? ಹಾಂ, ಸಿಕ್ಕಿದ್ಲು. ಸಿಕ್ಕಿದ್ಲಾ? ಏನು ಹೇಳಿದ್ಲು? ಏನು ಹೇಳಲಿಲ್ಲಮ್ಮ. ಅಲ್ಲ, ಮಾತಾಡಬೇಕು ಅಂತ ಕರೆಸ್ಕೊಂಡು ಏನು ಹೇಳಲೇ ಇಲ್ವಾ? ಇಲ್ಲ, ನಾವು ಅಲ್ಲಿಗೆ ಹೋದ್ವಿ, ಬಟ್ ಶೀ ಈಸ್ ನೋ ಮೋರ್ ಅಮ್ಮ. ಸತ್ತೋಗಿದ್ಲ? ಅಯ್ಯೋ ದೇವ್ರೆ, ಬಚಾವ್. ಏನು ಹೇಳ್ತಾ ಇದೆಯಾ ಗೌತಮ್? ಹಾಂ, ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿಸಿದ್ದಾರೆ. ಇವತ್ತೇ ನೋಡಿ, ಆ ಸೆಕ್ಯೂರಿಟಿನೂ ಇರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೂ ನಡೀತಾ ಇದೆಯಮ್ಮ, ಬಟ್ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹಾಗಾದರೆ ಅವಳು ನಿನ್ನ ಹತ್ರ ಏನೂ ಹೇಳಲಿಲ್ವಾ? ಇಲ್ಲಮ್ಮ, ಇಲ್ಲ. ಗೌತಮ್ ಅವರು ಅವ್ರ ಅಮ್ಮ ಮತ್ತೆ ತಂಗಿ ವಿಚಾರನ ಹೇಳ್ದೆ ಯಾಕೆ ಮುಚ್ಚಿಡ್ತಿದ್ದಾರೆ? ನಾ ಫ್ರೆಶ್ ಅಪ್ ಆಗ್ತೀಯಮ್ಮ. ಸಿಸ್ಟರ್, ಅಂತೂ ಬಚಾವಾದ್ವಿ. ನನಗೆ ಜೀವ ಬಾಯಿಗೆ ಬಂದಿತ್ತು, ಎಲ್ಲಿ ವಿಷಯ ಎಲ್ಲ ಬಯಲಾಗ್ಬಿಡುತ್ತೋ ಅಂತ. ನಾನು ಹೇಳಿಲ್ವಾ ಅಣ್ಣ ಅವಳು ಬದುಕಿರಲ್ಲ ಅಂತ? ಸತ್ಯನ ಅವಳ ಜೊತೆನೆ ಸಮಾಧಿ ಮಾಡಿಬಿಟ್ಟೆ ಅಣ್ಣ. ಇನ್ನು ಅವಳು ಚೈನಲ್ಲಿರೋ ಬಗ್ಗಿದೆಯಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಸರಿಯಾದ ಸಮಯ ನೋಡಿ ಅದನ್ನು ತೆಗೆದುಬಿಡು. ಓಕೆ ಸಿಸ್ಟರ್, ಖಂಡಿತ. ನಿನ್ನ ತಾಯಿ ತಂಗಿ ಸತ್ತಿಲ್ಲ, ಅವರನ್ನ ಬದುಕಿದ್ದಾರೆ. ಗೌತಮ್ ಅವರೇ, ನಿದ್ದೆ ಬರ್ತಿಲ್ವಾ? ಇಲ್ಲ ಭೂಮಿಕಾ, ಇಷ್ಟು ದಿವಸ ಹಳೆದೆಲ್ಲ ನೆನಪಾಗ್ತಿತ್ತು, ಭಯ ಆಗ್ತಿತ್ತು, ಅದಕ್ಕೆ ನಿದ್ದೆ ಬರ್ತಾ ಇರಲಿಲ್ಲ. ಈಗ ನನ್ನ ತಾಯಿನ ತಂಗಿನ ಯಾವತ್ತು ನೋಡ್ತೀನೋ, ಯಾವತ್ತು ಕರ್ಕೊಂಬರ್ತೀನೋ ಅನ್ನೋ ಆಂಗ್ಸೈಟಿಲಿ ನಿದ್ದೆ ಬರ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಅವ್ರು ನಿಮ್ಗೆ ಆದಷ್ಟು ಬೇಗ ಸಿಗ್ತಾರೆ ಅಂತ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಇಲ್ಲ ಭೂಮಿಕಾ, ಇದೊಂಥರ ಆತರ ಧಾವಂತ, ಆದಷ್ಟು ಬೇಗ ಮನೆ ಕರ್ಕೊಂಬರ್ಬೇಕು ಅಂತ. ತಾಯಿ ತಂಗಿ ಸಿಗ್ತಾರಲ್ವಾ? ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು ಗೌತಮ್ ಅವರೇ.
ಆ ದೇವರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡಕ್ಕೆ ಕಷ್ಟ ಕೊಡ್ತಾನೆ, ಆದ್ರೆ ಕೈ ಬಿಡೋದಿಲ್ಲ. ಆ ನಂಬಿಕೆ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಭೂಮಿಕಾ. ನನಗೆ ಎಷ್ಟೊಂದು ಸಪೋರ್ಟ್ ಮಾಡ್ತೀರಾ. ನಿಮ್ಮನ್ನು ಕೈ ಹಿಡಿಯೋದಕ್ಕೆ ನಾನು 1 ಜನ್ಮಲ್ಲ 10-20 ಜನ್ಮ ಪುಣ್ಯ ಮಾಡಿದೆ. ಥ್ಯಾಂಕ್ ಯು. ಈ ಮಾತನ್ನ ನಾನು ನಿಮಗೆ ಹೇಳಬೇಕು. ನಿಮ್ಮನ್ನ ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಈಗ ಮಲ್ಕೊಳ್ಳಿ. ಮಲ್ಕೊಳ್ಳಿ ಭೂಮಿಕಾ, ನಂಗೆ ನಿದ್ದೆ ಬರ್ತಲ್ಲ, ಆಮೇಲೆ ಮಲ್ತೀನಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿಗೆ ಮಗನ ಪ್ರೀತಿಯು, ತಾಯಿ ಮಡಿಲಿನಲ್ಲಿ ಬೀಡು ಬೆಟ್ಟ ಮುದ್ದು ಕೋಳಿ, ಅಮ್ಮ ನಿಟ್ಟದೆ ಅಮೃತ ಎನ್ನುವ ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಮೌನದಲ್ಲಿ ನೋಟದಲ್ಲಿ ಸಾವಿರ ಮಾತಾಗುವೆ, ಕಂಗಳೈ ಬೆಳಕಿನಲ್ಲಿ ಚಿಮ್ಮುವ ಖುಷಿಯಾಗುವೆ, ಹಾರಾಡುವ ನನ್ನಯ ಸಂಭ್ರಮ ನೀನಾದೆ, ಈ ಭಾವದ ಆಂತರ್ಯದ ಮಾಧುರ್ಯ ನೀನಾದೆ, ಸಂಜೆಯ ರಾಗಕ್ಕೆ ಬಂದಿಹ ಬೆಳದಿಂಗಳೇ, ಮನದಾಳದೆ ಗುನುಗೋ ಸಿಹಿಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ, ಒಲವೇ ಒಲವೇ ಒಲವೇ, ಈ ನದಿಗೆ ಕಡಲಾಗಿರುವೆ, ಒಲವೇ ಒಲವೇ ಒಲವೇ, ನನ್ನ ಜೀವನೆ ಮುಡಿಪಾಗಿಡು. ಗುಂಡು ಗುಂಡು ಅಮ್ಮ, ಇಷ್ಟು ವರ್ಷದಲ್ಲಿ ನಿನ್ನ ಬಾಯಿಂದ ಕೇಳಿರೋದು ಇದು ಒಂದೇ ಶಬ್ದ. ನೀನು ಹೀಗೆ ಗುಂಡು ಗುಂಡು ಅಂತ ಕನ್ವರ್ಸ್ತಿರ್ತೀಯಲ್ಲ, ಯಾರಮ್ಮ ಅದು ಗುಂಡು? ನಿನ್ನ ಮಗನ, ನಿನ್ನ ಅಣ್ಣನ, ತಮ್ಮನ, ಯಾರದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.